ಈಗ ಏನೂ ಮಾಡದೇ ಇದ್ದರೆ, ಏನೂ ಕೊಡದೇ ಇದ್ದರೆ, ಯಾವುದೇ ಇನ್ಫ್ರಾಸ್ಟ್ರಕ್ಚರ್ನ ಕಾಲೇಜ್ಗೆ ಈಗ ಒಂದು ಬಾತ್ರೂಮು ತೊಳಿಲಿಕ್ಕೆ ಒಂದು ಫೆನೈಲು ಕೊಡದೇ ಇದ್ದರೆ, ನೀವೇನೂ ಮಾಡದೇ ಇದ್ದರೆ ಏನದರ ಅರ್ಥ? ಇಚ್ಛಾಶಕ್ತಿ ಇಲ್ಲ ಅಂತ. ಅರ್ಥ ಆಯ್ತಾ? ಸೊ ನಾವು ಯಾವ ಕೋರ್ಸ್ನ ಕೊಟ್ಟು ಯಾವ ಥರ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಬಿಗಿ ಮಾಡಬೇಕು ಅನ್ನೋದು ನಮ್ಮ ಅಡ್ಮಿನಿಸ್ಟ್ರೇಷನ್ಗೆ ಇರ್ತಕ್ಕಂಥದ್ದು. ಅದೇ ನೀವಿಲ್ಲ ಅಂತಂದರೆ ನ್ಯಾಚುರಲಿ ಹುಡುಗರುಗಳು ಏನೂ ಇಲ್ಲ, ಇಲ್ಲಿ ಕೂತ್ಕೊಳ್ಳೋಕೆ ಬೆಂಚ್ ಇಲ್ಲ, ಬಾತ್ರೂಮ್ಗಳೆಲ್ಲ ವಾಸನೆ ಹೊಡಿತವೆ, ಆಮೇಲೆ ಒಂದು ಕೆಮಿಕಲ್ಸ್ ಕೊಡಲ್ಲ ರಿಸರ್ಚ್ ಮಾಡೋಕ್ಕೆ. MSc ಹುಡುಗರುಗಳಿಗೆ ಒಂದು ಕೆಮಿಕಲ್ಸ್ ಕೊಡದೇ ಇದ್ದರೆ ಏನು ಮಾಡ್ತಾರೆ ಅವರು? ನ್ಯಾಚುರಲಿ ಇವ್ರು ಏನೂ ಇಲ್ಲ ಅಂತ ಇವರೇ ಡಿಸ್ಕರೇಜ್ ಮಾಡ್ದಂಗೆ ಅವ್ರನ್ನ ಬರಬಾರ್ದು ಅನ್ನೋದಕ್ಕೋಸ್ಕರ ಆ ಇನ್ಫ್ರಾಸ್ಟ್ರಕ್ಚರ್ ಕೊಡದೆ ಹೋಗೋದು, ಇನ್ನೊಂದು ಮತ್ತೊಂದು ಈ ಥರ ಮಾಡೋದು ಒಳ್ಳೆಯದಲ್ಲ. ಅದು ಎಲ್ಲೋ ಒಂದು ಕಡೆ ಎಡುತ್ತಾ ಇದೆ. ವಿಶ್ವವಿದ್ಯಾಲಯ ದುರ್ಬಲಗೊಳ್ಳುತ್ತೆ. ಮೈಸೂರು ವಿಶ್ವವಿದ್ಯಾಲಯ ಅನ್ನೋದು ವಿಶ್ವವಿದ್ಯಾಲಯ ಇವತ್ತು ಏನಾದ್ರು ಅಧೋಪತಿಗೆ ಹೋದರೆ ಇನ್ನು ಈ ವಿಶ್ವದಲ್ಲಿ ಈ ದೇಶದಲ್ಲಿ ಇನ್ಯಾವ ವಿಶ್ವವಿದ್ಯಾಲಯ ಅಲ್ಲಿ ಓದಲಿಕ್ಕೆ ಸಾಧ್ಯ? ಅದರಿಂದ ನಾವೆಲ್ಲ ಕೆಲಸ ಮಾಡೋದ್ರಿಂದ ಐ ವಾಸ್ ರಿಯಲಿ ಕನ್ಸರ್ನ್. ಏನಪ್ಪ ಹಿಂಗಾಗ್ತಿದೆ ಮೈಸೂರು ವಿಶ್ವವಿದ್ಯಾಲಯ ಅನ್ನೋದು ಒಂದಕ್ಕೋಸ್ಕರ ನಿಮ್ಮ ಹತ್ರ